ಇವತ್ತಿನ ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳ್ತೇನಪ್ಪ ಅಂತಂದ್ರೆ, ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ನೀತಿ ಶ್ಲೋಕ ಏನು ಸ್ಟಾರ್ಟ್ ಮಾಡಿದ್ನಲ್ಲ, ಅದರದ್ದು ಇವತ್ತು 2ನೇ ಶ್ಲೋಕ ಹೇಳಿ ಟ್ರೈ ಮಾಡ್ತೀನಿ. ಏನಾದರೂ ಶ್ಲೋಕ ಹೇಳೋ ಟೈಮಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ. ವೇ ಗಾದ್ವಿ ದಾನತು ವಿದ್ಯತೆ ವಹತಿ ವಿಕಲಂ ಕಾಯೋ ಮೋಹಂ ನ ಮುಂಚತಿ ಚೇತಸ್ಸಾಂ ಜ್ವಲಯತಿ ತನುಮಂತಾರ ಕರೋತಿ ನ ಭಸ್ಮಯಾತ್ ಪ್ರಹರತಿ ವಿಧಿಮರ್ಮ ಛೇದಿ ನ ಕೃಂತತಿ ಜೀವಿತಂ ಅಂತ ಹೇಳ್ಬಿಟ್ಟು ಈ ಶ್ಲೋಕ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಶ್ಲೋಕದಲ್ಲಿ ದುಃಖದ ಉದ್ರೇಕದಿಂದ ಹೃದಯವು ಉಂಟಾಗುವುದಿಲ್ಲ, ಶರೀರವು ಬಲಹೀನವಾಗಿ ಮೂರ್ಛೆಯನ್ನು ಹೊಂದುತ್ತದೆ, ಪ್ರಾಣ ಬಿಡುವುದಿಲ್ಲ, ಒಳಗಿನ ತಾಪವು ಉರಿಯನ್ನುಂಟು ಮಾಡುತ್ತದೆ, ಬೂದಿ ಮಾಡುವುದಿಲ್ಲ, ದುರ್ವಿಧಿಯು ಮರ್ಮವನ್ನು ತಿಳಿ ನೋಯಿಸುತ್ತಾನೆ, ಸಾಯಿಸುವುದಿಲ್ಲ. ದುಃಖವು ಹೆಚ್ಚಾದಾಗ ದುಃಖದಿಂದ ಹೃದಯದಲ್ಲಿ ಇರುವಂತ ಇನ್ನೊಬ್ಬರು ವ್ಯಕ್ತಿತ್ವ ಇಬ್ಬಾಗುತ್ತದೆ. ದುಃಖವನ್ನುಂಟು ಮಾಡಿರುವ ವ್ಯಕ್ತಿಯನ್ನು ಮನಸ್ಸಿನಿಂದ ದೂರ ಮಾಡಬಹುದು, ಆದರೆ ನಮ್ಮ ಹೃದಯ ಕನಿಕರ ಪಡುತ್ತದೆ, ವಿನಃ ಹೃದಯವು ತುಂಡಾಗುವುದಿಲ್ಲ. ಶರೀರವು ಬಲಹೀನವಾಗಿ ಮೂರ್ಛೆಯನ್ನು ಹೊಂದುತ್ತದೆ. ಉದಾಹರಣೆಗೆ, ತಾಯಿಯಿಂದ ಮಗು ದೂರವಾದಾಗ, ಹೆಂಡತಿಯಿಂದ ಗಂಡ ದೂರವಾದಾಗ ಮಾನಸಿಕವಾಗಿ ಚಿಂತೆಯನ್ನು ಮಾಡಿ ಬಲಹೀನವಾಗಿ ಮೂರ್ಛೆ ಹೋಗಬಹುದೇ ವಿನಃ ಪ್ರಾಣ ಬಿಡುವುದಿಲ್ಲ. ರಾಮನು ಸೀತಾ ಪರಿತ್ಯಾಗವನ್ನು ಮಾಡಿ ನೊಂದನೆ ವಿನಃ ಪ್ರಾಣ ಬಿಡಲಿಲ್ಲ. ಮನುಷ್ಯನ ಒಳಗೆ ಇರುವ ತಾಪವು ಹೊಟ್ಟೆ ಉರಿಯನ್ನುಂಟು ಮಾಡುತ್ತದೆ, ಮತ್ತೊಬ್ಬರು ಏಳಿಗೆಯನ್ನು ಸಹಿಸುವುದಿಲ್ಲ. ಹೀಗೆ ದುರ್ವಿಧಿಯು ಮರ್ಮವನ್ನು ಸೀಳಿ ನೋಯಿಸುತ್ತದೆ, ಸಹಿಸುವುದಿಲ್ಲ. ಅಂದರೆ ಸತ್ಯ ಹರಿಶ್ಚಂದ್ರನು ಕ್ಷಣಕ್ಕೂ ನೋಯಿಸಿತು, ಮಗನ ಹೆಣ ಸುಡಲು ಕಟ್ಟಿಗೆ ಇಲ್ಲದಂತೆ ಮಾಡಿತು. ಹೀಗೆ ನೋಯಿಸುತ್ತದೆ ವಿನಃ ಸಾಯಿಸುವುದಿಲ್ಲ ಎನ್ನುವುದು ಈ ಶ್ಲೋಕದಲ್ಲಿ ತಿಳಿದು ಬರುತ್ತದೆ. ಇವತ್ತಿನ ವಿಡಿಯೋದಾಗ ಈ ಶ್ಲೋಕವನ್ನು ಕಂಪ್ಲೀಟ್ ಮಾಡ್ತೀನಿ. ಮುಂದಿನ ವಿಡಿಯೋದಾಗ ಇನ್ನೊಂದು ಶ್ಲೋಕ ಹೇಳಿ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.